ನಮ್ ಕ್ಲಾಸ್ಮೇಟ್ಸ್ ಝೂ ಅಲ್ಲಿರೋ ಪ್ರಾಣಿಗಳ ತರ ಒಬ್ಬೊಬ್ಬ ಒಂದೊಂದ್ ಡೈಮಂಡ್. ಎಲ್ರು ಓದಕ್ಕೆ ಅಂತಾನೆ ಬರೋದು, ಆದ್ರೆ ಯಾರು ಸರಿಯಾಗಿ ಓದೋದಿಲ್ಲ. ಕ್ಲಾಸ್ ಅಲ್ಲಿ ಗೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡೋ ಜಾಟ್ ನನ್ ಮಗ ಒಬ್ಬ ಇದ್ದೇ ಇರ್ತಾನೆ. ಟೀಚರ್ ಅಲ್ಲಿ ಪಾಠ ಮಾಡ್ಬೇಕಿದ್ರೆ ಇವನಿಗೆ ಲಾಲಿ ಹಾಡ್ದಂಗಿರುತ್ತೆ. ಗಟ್ಟಿಯಾಗಿರೋ ಡೆಸ್ಕ್ ಕೂಡ ಇವನಿಗೆ ಸಾಫ್ಟ್ ಆಗಿರೋ ದಿಂಬು ತರ ಅನ್ಸ್ತಿರುತ್ತೆ. ಎಲ್ಲಾ ಕ್ಲಾಸ್ ಅಲ್ಲೂ ಫಸ್ಟ್ ಬೆಂಚ್ ಗಿಂತ ಮುಂದೆ ಇನ್ನೊಂದ್ ಬೆಂಚ್ ಇರುತ್ತೆ. ಅದಕ್ಕೊಳ್ಳೆ ಅಂಟ್ರೋಗ ಇರೋ ತರ ನೋಡ್ತಿರ್ತಾರೆ. ಪಾಪ ಅದ್ರ ಮೇಲೆ ಯಾರು ಕೂತ್ಕೊಳ್ಳೋದಿಲ್ಲ. ಪಾಠ ಕೇಳ್ರು ಅಂದ್ರೆ ಆ ಕಡೆ ಒಬ್ಬ ಫೋನ್ ಅಲ್ಲಿ ರೀಲ್ಸ್ ನೋಡ್ಕೊಂಡ್ ಕೂತಿರ್ತಾನೆ, ಈ ಕಡೆ ಒಬ್ಬ ಬಾಕ್ಸ್ ಓಪನ್ ಮಾಡ್ಕೊಂಡು ತಿಂತಿರ್ತಾನೆ. ಆದ್ರೆ ಇಬ್ರು ಪಾಠ ಕೇಳಿಸ್ಕೊಳ್ಳೋದ್ ಏನ್ ಬಿಲ್ಡಪ್ ಕೊಡ್ತಿರ್ತಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಟೀಚರ್ ಅಲ್ಲಿ ಬಾಯ್ಗ್ ಬಂದಂಗ್ ಉಗೀತಿದ್ರೆ ಇಲ್ಲೊಬ್ಬ ಕೂತ್ಕೊಂಡು ಕಾಮಿಡಿ ಮಾಡ್ತಿರ್ತಾನೆ. ಸೀರಿಯಸ್ ಆಗಿರೋಕ್ ಬಿಡೋ ಅಂದ್ರೆ ಸುಮ್ನೆ ನಗ್ತಿರ್ತಾನೆ. ಕಂಟ್ರೋಲ್ ಮಾಡ್ಕೊಂಡು ನಗ್ತಿರೋ ನಾವ್ ಸಿಗಾಕೊಂಡು ಉಗಿಸ್ಕೋತೀವಿ. ಇದಕ್ ಕಾರಣ ಆಗಿರೋ ಅವನು ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ಬಿಡ್ತಾನೆ. ನಿನ್ ತಿಕ್ಕೊಂಡ್ ನಮಸ್ಕಾರ ಗುರು. ನಿಮ್ ಫ್ರೆಂಡ್ ಬ್ಯಾಗು ಹೆಂಗೆಲ್ಲ ಯೂಸ್ ಮಾಡ್ಬೋದು ಗೊತ್ತಾ? ಏನಾದ್ರೂ ಬಿಸಾಕಕ್ಕೆ ಡಸ್ಟ್ಬಿನ್ ವರ್ಗೂ ಹೋಗೋಕ್ ಬೇಜಾರಾದ್ರೆ ಅವ್ನ್ ಬ್ಯಾಗ್ ಒಳಗೆ ಅದನ್ನ ತುರುಗ್ಬಹುದು. ಲಂಚ್ ಬ್ರೇಕ್ ಅಲ್ಲಿ ನಾಯಿಗಳ ತರ ಡೆಸ್ಕ್ ಮೇಲೆ ಚೆಲ್ಕೊಂಡ್ ತಿಂದು ಆ ಗಲೀಜಾಗಿರೋ ಡೆಸ್ಕ್ ನ ನಿಮ್ ಫ್ರೆಂಡ್ ಬ್ಯಾಗ್ ಇಂದ ಕ್ಲೀನ್ ಆಗಿ ಒರೆಸಬಹುದು. ಕ್ಲಾಸ್ ಅಲ್ಲಿ ಕುತ್ಕೊಂಡು ದಾಹ ಆದಾಗ ಏನ್ ಮಾಡೋದು? ನಾವು ಬ್ಯಾಗ್ ಅಲ್ಲಿ ಬುಕ್ಸೇ ತರೋದಿಲ್ಲ, ವಾಟರ್ ಬಾಟಲ್ ಬೇರೆ ತಗೊಂಡ್ ಹೋಗ್ತೀವಾ? ಮರುಭೂಮಿಲಿ ಮಳೆ ಬರ್ಸೋ ತರ ಕೇಳ್ದಾಗೆಲ್ಲ ಅವ್ನ್ ವಾಟರ್ ಬಾಟಲ್ ಕೊಡ್ತಾನಲ್ಲ, ಅವನು ದೊಡ್ಡ ಮನೆ. ಕ್ಲಾಸ್ ರೂಮ್ ಅನ್ನೋ ದೊಡ್ಡ ಪ್ರಪಂಚದಲ್ಲಿ ಜಗಳ ಆಡ್ಕೊಂಡು ಸೈಕ್ ಮಾಡ್ಕೊಂಡು ಖುಷಿಯಾಗಿ ಜೊತೆಲಿರೋರೆ